ಕಾರಣ ಏನು ಅಂದರೆ ನೋಡೋಣ ಅಂತ ಬಂದ್ವಿ. ಭಾಳ ಅದ್ಭುತವಾಗಿದೆ. ಜನ ಹೇಗೆ ಇನ್ವಾಲ್ವ್ಮೆಂಟ್ ಇರ್ತಾರೆ ಕಥೆಗೆ ಅಂತ ಅನ್ನೋದಕ್ಕೆ ಸತೀಶ್ ಅವರು ಬೇಕಾಗಿದ್ದಾರೆ. ಅದನ್ನೇ ಇವತ್ತು ಅವ್ರು ಗೊತ್ತಾಯಿತು. ಆದರೆ ಮಲ್ಟಿಪ್ಲೆಕ್ಸ್ಗೆ ಹೋದಾಗ ಅಲ್ಲಿ ಬೇರೆಯೇ ನಮಗೆ ಪ್ರತಿಫಲ ಮತ್ತು ಪ್ರತಿಧ್ವನಿಗಳು ಬರ್ತವೆ. ಆದರೆ ಇದರಲ್ಲಿ ನೀನಾಶಂ ಸತೀಶ್ ಅವರೇನು ತೋರಿಸೋ ಪ್ರಯತ್ನ ಅಂದರೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದೂ ಅಸಾಮಾನ್ಯ ಅಲ್ಲ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ ಇಸ್ ಎ ಫೈರ್. ಅದು ನೀವೇ ಹೇಳಬೇಕಲ್ಲ. ನಾನು ಓವರಾಲ್ ಎಲ್ಲ ನೋಡಿದಾಗ ಈ ಥರದವು ತುಂಬ ಹಿಂದೆ ನೋಡ್ತಾ ಈ ಥರ ಸಮಸ್ಯೆಗಳನ್ನ ಜಟಿಲವಾದ ಸಮಸ್ಯೆಗಳ ಜೊತೆ ಮನುಷ್ಯವಾದ ರಾಜಣ್ಣ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಪುನೀತ್ ಅವರನ್ನು ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಇವಾಗಲೇ ಅಂತ ನೀವು ಅವತ್ತೇ ನೋಡಿದ್ರಿ ಅಂತ ಹೇಳಿದ್ರೆ ರವಿಚಂದ್ರನ್ ಸರ್ ನಿಮ್ಮನ್ನೇ ರಿವ್ಯೂ ಕೇಳಿದ್ರು. ಅವತ್ತು ನೀವೇ ಸಪ್ರೇಟ್ ಆಗಿ ಕುತ್ಕೊಂಡು ನೋಡೋದಕ್ಕೆ ಇವತ್ತು ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡಿದ್ದಕ್ಕೆ ಏನು ಇಲ್ಲ. ಅದು ಯಾವಾಗ ನೋಡ್ತೀವಿ, ಯಾವಾಗ ನಾವು ಎಲ್ಲಿ ಯಾವ ಕ್ರೌಡಲ್ಲಿ ಕುತ್ಕೊಂಡು ನೋಡ್ತೀವಿ ಇಂಪಾರ್ಟೆಂಟ್. ಹೇಗೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ವಾಲ್ವ್ಮೆಂಟ್ ಆಗಿಲ್ಲ ಗೊತ್ತಾಗುತ್ತೆ. ಮಲ್ಟಿಪ್ಲೆಕ್ಸಲ್ಲಿ ಕುತ್ಕೊಂಡ್ರೆ ಏನಾಗ್ತದೆ ಅಂದರೆ ಅವ್ರದ್ದೇ ಆದಂಥ ಸುಮಾರು ರೋಲಿಸ್ಗಳ ತಲೆಯಿಂದ ತಿಂದಿರ್ತಾರೆ, ಒಳಗಡೆನೇ ತೊಡಗಿರ್ತಾರೆ. ಅದರಿಂದ ಮಿಕ್ಸೆಡ್ ರಿಯಾಕ್ಷನ್ಸ್ಗಳಿರ್ತವೆ, ಅವ್ರು ತೋರಿಸ್ಕೊಳ್ಳೋದಿರ್ತವೆ. ಆದರೆ ಈಗ ಆಗಲ್ಲ. ಈಗ ಪ್ರೇಕ್ಷಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ. ಸತ್ಯ ಇದ್ರೆ ಸತ್ಯ, ಸುಳ್ಳು ಇದ್ರೆ ಸುಳ್ಳು ಅಂತೇಳಿ ಅವ್ರಿಗೆ ಏನು ಅನ್ನಿಸ್ತೋ ಅದ್ರ ಪ್ರಕಾರ ಇಲ್ಲಿ ಆಗ್ತದೆ.